ಲೋಕಸಭೆ ಚುನಾವಣೆಗೆ ಕಾಂಗ್ರೆಸ್ ಅಭ್ಯರ್ಥಿಗಳ ಆಯ್ಕೆ ವಿಚಾರದಲ್ಲೂ ಕೂಡ ಕಸರತ್ತು ಮುಂದುವರೆದಿದೆ. ಒಂದು ಕಡೆ ಬಿಜೆಪಿ ಅಭ್ಯರ್ಥಿಗಳ ಆಯ್ಕೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಸರ್ಕಸ್ ಅನ್ನು ಮಾಡ್ತಾ ಇದೆ. ಅದೇ ರೀತಿಯ ಪರಿಸ್ಥಿತಿ ಕಾಂಗ್ರೆಸ್ ಪಾಳೆಯದಲ್ಲೂ ಕೂಡ ಇದೆ. ಸಂಜೆ 6 ಗಂಟೆಗೆ ಕಾಂಗ್ರೆಸ್ ಕೇಂದ್ರೀಯ ಚುನಾವಣಾ ಸಮಿತಿ ಸಭೆ ದೆಹಲಿಯಲ್ಲಿ ನಡೆಯಲಿರುವಂತಹ ಸಭೆ ಇದು. ಕರ್ನಾಟಕ ಸೇರಿದಂತೆ ವಿವಿಧ ರಾಜ್ಯಗಳ ಟಿಕೆಟ್ ಕುರಿತು ಚರ್ಚೆಯನ್ನು ಮಾಡಲಾಗುತ್ತೆ. ಲೋಕಸಭೆ ಅಖಾಡ ಗೆಲ್ಲೋದಕ್ಕೆ ಕಾಂಗ್ರೆಸ್ನಿಂದ ರಣತಂತ್ರ ರೂಪಿತವಾಗಲಿದೆ. ಹಿಂದೆ ಕಾಂಗ್ರೆಸ್ ಮೊದಲ ಪಟ್ಟಿ ಬಿಡುಗಡೆಯಾಗುವ ಸಾಧ್ಯತೆ ಇದೆ. ಇವತ್ತು ನಮ್ಮ ಸೆಂಟ್ರಲ್ ಎಲೆಕ್ಷನ್ ಕಮಿಟಿ ಮೀಟಿಂಗ್ ಇದೆ, ಅದಕ್ಕೆ ನಾನು ಬಂದಿದ್ದೀನಿ. ಜಾರ್ಜ್ ಅವರು ಅವ್ರ ಮೆಂಬರ್ ಇದ್ದಾರೆ ಸೆಂಟ್ರಲ್ ಎಲೆಕ್ಷನ್ ಕಮಿಟಿಗೆ. ದೇಶಕ್ಕೆ ಅವ್ರು ನೋಡ್ತಾರೆ, ನಮ್ಮ ಬರೀ ಕರ್ನಾಟಕ ರಾಜ್ಯ. ಸೊ 6 ಗಂಟೆಗೆ ಮೀಟಿಂಗ್ ಇದೆ. 6 ಗಂಟೆಗೆ ಶುರು ಆಗ್ತದೆ. ಎಷ್ಟೊತ್ತು ಫೋನ್ ಮಾಡ್ತಾರೋ ಗೊತ್ತಿಲ್ಲ. 6 ಗಂಟೆಗೆ ಇರಬೇಕು ಅಂತ ಹೇಳ್ತಾರೆ. ಸೊ ಎಲ್ಲ ಬಂದಿದ್ದೀವಿ. ಒಂದು 50% ಕ್ಲಿಯರ್ ಆಗ್ಬೋದು ಇವತ್ತು. ಅಂದರೆ ಇವತ್ತಂದರೆ ನಮ್ಮ ಚರ್ಚೆ ಮುಗಿಬೋದು. ನಾವು ಸ್ಕ್ರೀನಿಂಗ್ ಕಮಿಟಿಲಿ ಆಗಿದ್ದೀವಿ. ಚೀಫ್ ಮಿನಿಸ್ಟ್ರು ಇವತ್ತು ನಾವು ಮುಂದೆ ಒಂದು ಕಮಿಟ್ಮೆಂಟ್ ಮಾಡ್ಕೊಂಡಿದ್ದು, ಬಸವಣ್ಣವ್ರನ್ನ ಸಾಂಸ್ಕೃತಿಕ ನಾಯಕ ಅಂತೇಳಿ. ಅದು ಎಲ್ಲ ಮಠಾಧೀಶರೆಲ್ಲ ಸೇರಿ ಇವತ್ತು ಬಸವ ಕಲ್ಯಾಣದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅದಕ್ಕೆ ಅದು ಪ್ರಯಾರಿಟಿ ಇತ್ತು. ಅದನ್ನು ಚೇಂಜ್ ಮಾಡೋದು ಬೇಡ, ಪೋಸ್ಟ್ಪೋನ್ ಮಾಡೋದು ಬೇಡ ಅಂಥೇಳಿ ನಾವು ಕೂಡ ಮಾತಾಡಿಕೊಂಡು ನಾವು ಫಸ್ಟ್ ರೌಂಡ್ ಏನು ಮಾತಾಡಿದ್ದೀವಿ ಅದನ್ನು ಮಾತ್ರ ಮುಂದಕ್ಕೆ ಇಟ್ಬಿಟ್ಟು ನಾನು ಅವ್ರೇನು ACC ಅವ್ರು ಹೇಳ್ತಾರೆ ಆ ರೀತಿ ನಮ್ಮ ಸಭೆಯಲ್ಲಿ ಒಂದು 15 ಸೀಟ್ಗಳು 28 ಒಂದೇ ಸ್ಲಾಟ್ ಅಲ್ಲಿ ಮುಗಿಸ್ತೀರಾ ಅಥವಾ ಒಂದೇ ಇಲ್ಲ, ಒಂದೇ ಮಾಡೋಕ್ಕಾಗಲ್ಲ. 2 ರೌಂಡ್ ಅಂತ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಹರೀಶ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಬಿಜೆಪಿ ಮತ್ತು ಕಾಂಗ್ರೆಸ್ ಪಾಳೆಯದಲ್ಲಿ ಅಭ್ಯರ್ಥಿಗಳ ಆಯ್ಕೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಕಸರತ್ತುಗಳು ನಡೀತಾ ಇದೆ. ಯಾರಿಗೆ ಟಿಕೆಟ್ ಅನ್ನ ಕೊಡಬೇಕು, ಯಾರಿಗೆ ಟಿಕೆಟ್ ಅನ್ನ ಕೊಟ್ಟರೆ ಯಾವ ರೀತಿಯಾಗಿ ಅನುಕೂಲಕರ ವಾತಾವರಣ ಸೃಷ್ಟಿಯಾಗುತ್ತೆ, ಗೆಲುವು ಸನ್ನಿಹಿತವಾಗುತ್ತೆ ಅನ್ನೋ ರಾಜಕೀಯ ಲೆಕ್ಕಾಚಾರಗಳು ಶುರುವಾಗಿದೆ. ಹಾಗಾಗಿ ಅಭ್ಯರ್ಥಿಗಳ ಆಯ್ಕೆ ವಿಚಾರದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಪಾಳೆಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳ ಬಗ್ಗೆ ಮಾತನಾಡೋದಾದ್ರೆ, ಜೊತೆಗೆ ಇವತ್ತಿನ ಮೀಟಿಂಗ್ ಬಗ್ಗೆ ಮಾತನಾಡೋದಾದ್ರೆ ಮಧುಶ್ರೀ, ಬಿಜೆಪಿ ಮೊದಲ ಪಟ್ಟಿಯನ್ನ ಕಳೆದ ವಾರ ಬಿಡುಗಡೆ ಮಾಡಿತ್ತು. 195 ಅಭ್ಯರ್ಥಿಗಳ ಪಟ್ಟಿಯನ್ನ ರಿಲೀಸ್ ಮಾಡಿತ್ತು. ಆದರೆ ಕರ್ನಾಟಕದ ಯಾವ ಒಬ್ಬ ಅಭ್ಯರ್ಥಿಗಳ ಹೆಸರು ಕೂಡ ಆ ಒಂದು ಮೊದಲ ಪಟ್ಟಿಯಲ್ಲಿ ಇರಲಿಲ್ಲ. ಹೀಗಾಗಿ ಕರ್ನಾಟಕದ ಎಲ್ಲಾ ಕ್ಷೇತ್ರಗಳ ಬಗ್ಗೆ ನಿನ್ನೆ ಬಿಜೆಪಿಯ ಹೈಕಮಾಂಡ್ ನಾಯಕರ ಜೊತೆಗೆ ರಾಜ್ಯ ನಾಯಕರು ಚರ್ಚೆಯನ್ನು ನಡೆಸಿದ್ದಾರೆ. ಪ್ರತಿ ಕ್ಷೇತ್ರದ ಪ್ರತಿ ಆಕಾಂಕ್ಷಿಗಳ ಬಗ್ಗೆ ಸಾಕಷ್ಟು ಸಮಯ ಚರ್ಚೆನ ಮಾಡಿದ್ದಾರೆ. ಸುಮಾರು 5 ಗಂಟೆಗಳ ಕಾಲ ಚರ್ಚೆಯನ್ನು ನಡೆಸಿದ್ದಾರೆ. ರಾಜ್ಯ ನಾಯಕರಿಂದ ಎಲ್ಲ ಅಭ್ಯರ್ಥಿಗಳ ಹಾಗೂ ಆಕಾಂಕ್ಷಿಗಳ ಒಂದು ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಮತ್ತೆ CEC ಸಭೆಯಲ್ಲಿ ಮುಂದೆ ಇಟ್ಟು ಅಂತಿಮವಾಗಿ ಹೆಸರು ಪ್ರಕಟಿಸುವುದಾಗಿ ಹೇಳಿದ್ದಾರೆ. ಈಗ ನಿನ್ನೆ ಬಂದಿದಂತಹ ರಾಜ್ಯ ನಾಯಕರುಗಳು ಈಗ ಬೆಂಗಳೂರಿನತ್ತ ತೆರಳಿದ್ದಾರೆ. ಈ ಬಿಜೆಪಿಯದು ಒಂದ್ ಕಡೆ ಆದ್ರೆ ಇನ್ನ ಕಾಂಗ್ರೆಸ್ ನಾಯಕರುಗಳು ಕೂಡ ಇವತ್ತು CEC ಸಭೆಯನ್ನ ಮಾಡ್ತಾ ಇದ್ದಾರೆ. ಇವತ್ತು ದೇಶಾದ್ಯಂತ ವಿವಿಧ ರಾಜ್ಯಗಳ ಅಭ್ಯರ್ಥಿಗಳ ಆಯ್ಕೆ ಕುರಿತು ಇವತ್ತು ದೆಹಲಿಯ ಕಾಂಗ್ರೆಸ್ ಕಚೇರಿಯಲ್ಲಿ ಸಭೆ ನಡೆಯುತ್ತೆ. ಇವತ್ತು ಕರ್ನಾಟಕದ ವಿಚಾರವಾಗಿಯೂ ಕೂಡ ಇವತ್ತು CEC ಸಭೆಯಲ್ಲಿ ಚರ್ಚೆ ನಡೆಯುತ್ತೆ. ಹೀಗಾಗಿ DCM DK ಶಿವಕುಮಾರ್ ಅವರು ದೆಹಲಿಗೆ ಬಂದಿದ್ದಾರೆ. ಇವತ್ತು 6 ಗಂಟೆಗೆ ನಡೆಯುವಂತಹ CEC ಸಭೆಯಲ್ಲಿ ಭಾಗಿಯಾಗ್ತಾರೆ. ರಾಜ್ಯದಲ್ಲಿ ಯಾವ ಅಭ್ಯರ್ಥಿಗಳಿಗೆ ಟಿಕೆಟ್ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆ ಆಗುತ್ತೆ. DK ಶಿವಕುಮಾರ್ ಅವರೇ ಹೇಳಿರುವ ಬಗ್ಗೆ 15 ಕ್ಷೇತ್ರಗಳಿಗೆ ಒಂದು ಅಭ್ಯರ್ಥಿಗಳು ಫೈನಲ್ ಆಗುವಂತಹ ಸಾಧ್ಯತೆ ಇದೆ. ಅಂದ್ರೆ 28 ಕ್ಷೇತ್ರಗಳ ಪೈಕಿ ಒಂದು ಅರ್ಧದಷ್ಟು ಅಂತಂದ್ರೆ 13ರಿಂದ 15 ಕ್ಷೇತ್ರಗಳ ಅಂತಿಮವಾಗಿ ಅಭ್ಯರ್ಥಿಗಳು ಯಾರು ಅನ್ನುವಂತಹದ್ದು ಗೊತ್ತಾಗುತ್ತೆ. ಇವತ್ತು CEC ಸಭೆ ಆಗುತ್ತೆ. ನಾಳೆ ಅಥವಾ ನಾಡಿದ್ದು ಅಭ್ಯರ್ಥಿಗಳ ಮೊದಲ ಪಟ್ಟಿ ಬಿಡುಗಡೆ ಆಗುವಂತಹ ಸಾಧ್ಯತೆ ಇದೆ. ಮತ್ತೆ 28 ಕ್ಷೇತ್ರಗಳ ಪೈಕಿ ಎಲ್ಲಾ ಕ್ಷೇತ್ರಗಳು ಚರ್ಚೆ ಆಗಲ್ಲ. ಇನ್ನುಳಿದಂತಹ ಕ್ಷೇತ್ರಗಳ ಬಗ್ಗೆ ಸಿದ್ದರಾಮಯ್ಯ ಅವರು ಬಂದಾಗ ಚರ್ಚೆ ಆಗುತ್ತೆ. ಮತ್ತೆ ರಾಜ್ಯದಲ್ಲೂ ಕೂಡ ಇನ್ನುಳಿದಂತಹ ಕ್ಷೇತ್ರಗಳ ಬಗ್ಗೆ CM ಹಾಗೂ DCM ಇಬ್ಬರು ಸೇರಿ ಚರ್ಚೆನ ನಡೆಸಿ ನಂತರ ದೆಹಲಿಗೆ ಬಂದು ಇನ್ನುಳಿದಂತಹ ಕ್ಷೇತ್ರಗಳ ಬಗ್ಗೆ ಗ್ರೀನ್ ಸಿಗ್ನಲ್ ಪಡೆದುಕೊಂಡು ಹೋಗುವಂತಹ ಸಾಧ್ಯತೆ ಇದೆ. ಒಂದ್ ಕಡೆ ಲೋಕಸಭೆ ಚುನಾವಣೆ ಇನ್ನು ಘೋಷಣೆ ಆಗಿಲ್ಲ. ಬಿಜೆಪಿ 195 ಅಭ್ಯರ್ಥಿಗಳ ಪಟ್ಟಿಯನ್ನು ರಿಲೀಸ್ ಮಾಡಿದೆ. ಇತ್ತ ಕಡೆ ಕಾಂಗ್ರೆಸ್ ಕೂಡ ಹೇಗಾದ್ರೂ ಮಾಡಿ ಮೊದಲ ಪಟ್ಟಿಯನ್ನು ರಿಲೀಸ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು CEC ಸಭೆಯನ್ನ ಮಾಡ್ತಾ ಇದೆ. ನೋಡಬೇಕು ಕಾಂಗ್ರೆಸ್ ಇಡೀ ದೇಶಾದ್ಯಂತ ಎಷ್ಟು ಕ್ಷೇತ್ರಗಳಿಗೆ ಮೊದಲ ಪಟ್ಟಿಯಲ್ಲಿ ಅಭ್ಯರ್ಥಿಗಳ ಘೋಷಣೆಯನ್ನ ಮಾಡುತ್ತೆ ಅನ್ನುವಂಥದ್ದನ್ನು ನೋಡಬೇಕಾಗುತ್ತೆ. ಮಧುಶ್ರೀ, ಧನ್ಯವಾದ ಹರೀಶ್ ತಮ್ಮೆಲ್ಲ ಮಾಹಿತಿಗಾಗಿ.